ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ರಿಗೂ ಶುಭೋದಯ. ಸೊ ಈಗ ಟೈಮು ಬಂದು 9:15. ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಗೊತ್ತಲ್ಲ ನೆನ್ನೆಲ್ಲ ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಬಂದು ಸ್ಟ್ರೈನ್ ಆಗಿತ್ತು. ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೇಳಿದ್ವಿ. ಪೆಟ್ರೋಲ್ ಬಂಕು ಫಸ್ಟು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಇದ್ದಿದ್ದು. ನಾವು ಸ್ಟೇ ಆಗಿದ್ದು ಬಂದು ಹೋಟೆಲ್ ಹೆಸರು ಗ್ರೀನ್ ಸ್ಪ್ರಿಂಗ್ಸ್ ಅಂತ. ಇದು ದೊಡ್ಡಬೆಟ್ಟ ರೋಡಲ್ಲಿ ಬರುತ್ತೆ, ಮೇನ್ ರೋಡಲ್ಲೇ ಇದೆ. ದೊಡ್ಡಬೆಟ್ಟ ಬರೋರು ಯಾರಾದರೂ ಇದ್ದರೆ ಈ ಗ್ರೀನ್ ಸ್ಪ್ರಿಂಗ್ಸ್ ಅಂತ ಏನಿದೆ ಹೋಟೆಲು ಚೆನ್ನಾಗಿದೆ, ಸ್ಟೇ ಡೀಸೆಂಟಾಗಿದೆ. ಪ್ರೈಸು ಒಂದು ನೈಟಿಗೆ 1450 ಪರ್ ರೂಮು, ಇನ್ಕ್ಲೂಡಿಂಗ್ ಆಫ್ ಟ್ಯಾಕ್ಸ್ ಬಂದು 1583 ಏನೋ ಬರುತ್ತೆ. ನೀವು ಇದರಲ್ಲಿ GoIbibo ಅದರಲ್ಲೆಲ್ಲ ಬುಕ್ಕಿಂಗ್ ಮಾಡಿದ್ರೆ ಈ ಕಮಿಷನ್ ಚಾರ್ಜಸ್ಸು ಅದು ಇದು ಅಂತ ಇನ್ನೊಂದು ಎಕ್ಸ್ಟ್ರಾ 180 ಏನೋ ಎಕ್ಸ್ಟ್ರಾ ಆಗುತ್ತೆ. ಬಟ್ ವರ್ತ್, ಚೆನ್ನಾಗಿದೆ, ರೂಮ್ಸ್ ಎಲ್ಲ ಚೆನ್ನಾಗಿದೆ, ಡೀಸೆಂಟಾಗಿದೆ, ನೀಟಾಗಿತ್ತು, ಚೆನ್ನಾಗಿದೆ, ಎಂಜಾಯ್ ಮಾಡಿದ್ವಿ. ಏನು ಎಂಜಾಯ್, ಬರೀ ಮಲಗಿದ್ದಾಯ್ತು ಅಷ್ಟೇ. ಬರೀ ಇಲ್ಲಿ ಬಂದು ಬರೀ ಸ್ಟೇಗೆ ಮಾತ್ರ, ಇಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಆಗಲಿ ಯಾವುದೇ ಥರ ಏನೂ ಇರೋದಿಲ್ಲ, ಬರೀ ಸ್ಟೇಗೆ ಮಾತ್ರ. ಸೊ ಇವತ್ತು ನಿನ್ನೆ ನಾನು ಹೇಳ್ತಾ ಇದ್ನಲ್ಲ, ಇಬ್ಬರು ಫ್ರೆಂಡ್ಸು ಬರಬೇಕಿತ್ತು, ಜಾಯ್ನ್ ಆಗಿರಲಿಲ್ಲ, ಜಾಯ್ನ್ ಆಗ್ತಾರೆ ಇವತ್ತು ಅಂತ. ಸೊ ನಿನ್ನೆ ನೈಟ್ 7:30ಗೆ ರೀಚ್ ಆದರು ಊಟಿ. ಸೊ ಮುಂದೆ ಇವತ್ತು ಫ್ರಂಟಲ್ಲಿ ವಿನಯ್ ಲೀಡ್ ಮಾಡ್ತಿದ್ದಾನೆ. ಸೊ ಅವನು 390 ಅಡ್ವೆಂಚರು ಮತ್ತು ಇವರು ಹಿಮಾಲಯನ್ನು ರಾಘು ಅಂತ. ಸೊ ಇವರಿಬ್ಬರು ನಿನ್ನೆ ಜಾಯ್ನ್ ಆಗಿತ್ತು. ಇವತ್ತು ಇನ್ನೊಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಹೋಗ್ತಾ ಇದ್ದೀವಿ, ಸಮ್ವೇರ್ ಅರೌಂಡ್ 29 to 30 kilometers ಫ್ರಮ್ ಊಟಿ. ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಊಟಿ ಅಂತ ನೀವು ಚೆಕ್ ಮಾಡಿದ್ರೆ ತುಂಬ ಪ್ಲೇಸಸ್ ಇದೆ. ಬಟ್ ಹೆಂಗೆ ಹೋಗೋದು ರಿಸ್ಕ್ ಅದಲ್ಲ, ಯಾಕಂದರೆ ನಿಮಗೆ ವೆಹಿಕಲ್ ಕನ್ವೀನಿಯೆಂಟ್ ಇರೋದಿಲ್ಲ ಒಂದು ಕಡೆ, ಆಮೇಲೆ ಸ್ಟ್ರೈನ್ ಆಗುತ್ತೆ. ಇಲ್ಲಿ ಬಂದು ತಿರ್ಗಾ ಇನ್ನೊಂದಷ್ಟು ಆಲ್ರೆಡಿ ಟ್ರಾವೆಲ್ ಮಾಡ್ಕೊಂಡು 280 kilometers ಫ್ರಮ್ ಬ್ಯಾಂಗ್ಳೂರ್ ಬಂದಿರ್ತೀವಿ. ತಿರ್ಗಾ ಇಲ್ಲಿ ಬಂದು ಇನ್ನೊಂದಷ್ಟು ಟ್ರಾವೆಲ್ ಮಾಡೋದು ಅಂದರೆ ಕ್ವೈಟ್ ಇರಿಟೇಟ್ ಆಗುತ್ತೆ, ಇಟ್ಕೋತೀನಿ. ಬಟ್ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದಾಗ ನಿಮಗೆ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ರೆಗ್ಯುಲರ್ ಊಟಿ ಮಾಡಲಿಲ್ಲಪ್ಪ, ಈ ಸಲ ಬೇರೆ ಕಡೆ ಎಲ್ಲ ಹೋಗಿದ್ವಿ ಅಂತ. ಸೊ ನಮ್ಮ ವ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡ್ತಾರೆ, ಸೊ ದ್ಯಾಟ್ ನಿಮಗೂ ಇನ್ನು ಇದು ಪೆಟ್ರೋಲ್ ಹಾಕ್ಸ್ಕೊಬಿಡೋದ. ಸೊ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಏನು ಸಕ್ಕತ್ತಾಗಿದೆ ನೋಡಿ ಸ್ನೇಹಿತರೆ ಜಾಗ. ಅಲ್ಲಿ ನೋಡಿ ಫುಲ್ಲೆಲ್ಲ ನಾವು ನಮ್ಮ ಗದ್ದೆಗಳನ್ನ ಕಟಾವು ಮಾಡೋದಕ್ಕೆ ಎಲ್ಲ ಪ್ಲೇನ್ ಮಾಡ್ಕೋತೀವಲ್ಲ, ಅದೇ ಥರ ಇವ್ರು ನೋಡಿ ಫುಲ್ ಕಂಪ್ಲೀಟ್ ಎಲ್ಲ ಪ್ಲೇನ್ ಮಾಡ್ಕೊಂಡಿದ್ದಾರೆ. ಸೊ ಏನೋ ಹಾಕ್ಕೊಂಡು ಬರ್ತಿದ್ದಾರೆ, ಮೇ ಬಿ ಕ್ಯಾರೆಟ್ ಅಂತ ಅನಿಸುತ್ತೆ. ಇಲ್ಲೆಲ್ಲ ಜಾಸ್ತಿ ಕ್ಯಾರೆಟ್ ಬೆಳೀತಾರೆ. ಊಟಿ ಕ್ಯಾರೆಟ್ ಫೇಮಸ್ ಅಲ್ಲ, ಗೊತ್ತಲ್ಲ ನಿಮಗೆಲ್ಲ. ಸೊ ಆ ಥರ ಕಟಾವು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬರ್ತಾ ಬರೋಣ. ಅಲ್ಲಿಗೆ ಟಚ್ ಆಗುತ್ತದೆ ನೋಡಿ. ಆಫ್ ರೋಡ್ ಇಲ್ಲ, ಬಾರೋ. ಕಾಂಕ್ರೀಟ್ ಹಾಕೋರೆ ಇಲ್ಲ, ಆಫ್ ರೋಡ್ ಐತೆ. ಸೊ ನಮ್ಮ ಬಾಯ್ ಆಫ್ ರೋಡ್ನ ಹುಡುಕ್ತಾ ಇದ್ದಾನೆ, ಎಲ್ಲರೂ ಆಫ್ ರೋಡ್ ಮಾಡಬೇಕು ಅಂತ. ಮಾಡೋಣ. ಸ್ವಿಗ್ಗಿಗೆ ಕೂಡ ಅವೈಲೇಬಲ್ ಇದೆ ಊಟಿಲಿ. ನಿಮಗೇನಾದರೂ ಫುಡ್ ಏನಾದರೂ ಬೇಕಾಗಿತ್ತು, ಹೋಟೆಲ್ಗೆ ಅಂದರೆ ನೀವು ಎಲ್ಲಿ ಸ್ಟೇ ಮಾಡಿದ್ದೀರ ಅಲ್ಲಿಗೆ ಬುಕ್ ಮಾಡ್ಕೋತೀನಿ ಅಂದರೆ ಬುಕ್ ಮಾಡ್ಕೊಳ್ಳಿ.
ಸೇಮ್ ಮಾಮೂಲಿ ಸ್ವಿಗ್ಗಿಲಿ ಏನಿರುತ್ತೆ ರೇಟು ಗೊತ್ತಲ್ಲ ನಿಮಗೆ, ಅದೇ ರೀತಿ. ಸೊ ಸ್ವಿಗ್ಗಿ ಅವೈಲೇಬಲ್ ಇದೆ, ಇಟ್ಸ್ ಗುಡ್ ಥಿಂಗ್. ನಮ್ಮ ಮಧು ಅವ್ರಿಗೆ ಫುಲ್ಲು ಹೊಟ್ಟೆ ಹಸುವಾಗ್ತಾಯಿದೆ, ನನಗೂ ಹಸುವಾಗ್ತಾಯಿದೆ, ಇಲ್ಲ ಅಂತಲ್ಲ. ಬ್ಯೂಟಿಫುಲ್ ಪ್ಲೇಸ್. ನಾಷ್ಟ ಮುಂದೆ ಎಲ್ಲ ನೋಡ್ತಾ ಹಂಗೆ ನೋಡು, ಹೊಟ್ಟೆ ತುಂಬ ಹಸಿತಾ ಇದೆ. ಸೊ ಇಲ್ಲಿ ಆನ್ ದ ವೇ ಇಲ್ಲೇ ಬ್ರೇಕ್ಫಾಸ್ಟ್ ಆಯಿತು. ಸೊ ಹೋಟೆಲ್ ತುಂಬ ಸಿಂಪಲ್ ಆಗಿದೆ, ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್, ಸೂಪರಾಗಿತ್ತು. 3 ಪರೋಟ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನೋಡಿ ಇವರೇ ಓನರು, ಅವರೇ ಮೇಡಮ್ಮು, ಕ್ಯಾಶಿಯರು ಇವರ ಮೇಡಮ್ಮು. ಸೊ ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಬಂದಾಗ ಇದು ದೊಡ್ಡ ಹೋಟೆಲ್ಗಿಂತ ದೊಡ್ಡ ಹೋಟೆಲ್ಗೆ ಹೋಗೋಕ್ಕಿಂತ ಈ ಥರ ಚಿಕ್ಕ ಹೋಟೆಲ್ಗಳಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಲಕ್ಕಿರಬೇಕು ಟೇಸ್ಟ್ ಚೆನ್ನಾಗಿರೋಕ್ಕೆ. ನೋಡಿ ಇದೆ ಮಮ್ಮಿ ಫುಡ್ಸ್, ವೆಜ್ ಆ್ಯಂಡ್ ನಾನ್ ವೆಜ್ ಬೋತ್. ಸೊ ಈಗ KTM 390 ತೊಗೊಳ್ಳೋಣ. ಬಿಕಾಸ್ ನನ್ನ ಗಾಡಿ ಪವರ್ ಸಾಕಾಗಲ್ಲ, ನಾನು ಗಾಡಿ ಚೇಂಜ್ ಮಾಡಬೇಕು ಅಂತಿದ್ದೀನಿ. ಸೊ ಇದೊಂದು ಟೆಸ್ಟ್ ಡ್ರೈವ್ ಥರನೂ ಆಗುತ್ತೆ ಅಂತ KTM 390 ತೊಗೋತಾ ಇದ್ದೀನಿ. ಬಾ ನೀಟಾಗಿ ಎಡ್ಸಿರುತ್ತೆ, ಏನು ತೊಂದರೆ ಇಲ್ಲ. ಮಿರರ್ಸ್ ತುಂಬ ಚಿಕ್ಕದು ಅಂತ ಅನ್ನಿಸ್ತು ಅಷ್ಟೇ. ಸೊ ಇದು KTM 390 ಸ್ಟ್ಯಾಂಡರ್ಡ್ ಎಕ್ಸ್ ಅಂತ, ಫಸ್ಟ್ ಮಾಡಲ್ಲು. ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಳ್ಳೋಣ. ಆರನ್ ಅಷ್ಟೇನು ಲೌಡಾಗಿಲ್ಲ. ಪವರ್ ವೈಸ್ ಚೆನ್ನಾಗಿದೆ ಗುರು. KTM ಗೊತ್ತಲ್ಲ, KTM ಎಷ್ಟು ಯಾವುದು ಫೇಮಸ್ ಅಂತ, ಟಾರ್ಕ್. ಪವರ್ ಗುರು, ಪವರ್ ಸಕ್ಕತ್ತಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಬಟ್ ಇದು ಎಕ್ಸ್ ಮಾಡಲ್ಲು, ಸ್ಟ್ಯಾಂಡರ್ಡ್ ಎಕ್ಸು. ಇದರಲ್ಲಿ ಯಾವುದೇ ಥರ ಎಲೆಕ್ಟ್ರಾನಿಕ್ಸ್ ಇಲ್ಲ. ನೀವು ನೋಡ್ತಾ ಇರ್ಬೋದು ಡಿಸ್ಪ್ಲೇ, ನಾರ್ಮಲ್ ಡಿಸ್ಪ್ಲೇ. ಎಲೆಕ್ಟ್ರಾನಿಕ್ಸ್ ಇರೋದ್ರಲ್ಲಿ ನಿಮಗೆ ಕಲರ್ಡ್ ಡಿಸ್ಪ್ಲೇ ಇದೆ. ಸೊ ಅದರಲ್ಲಿ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ, ಕಾರ್ನರಿಂಗ್ ABS, ಆಮೇಲೆ ಕ್ವಿಕ್ ಶಿಫ್ಟರ್ ಇದೆ, ಆಟೋ ಗ್ರಿಪ್ಪರ್ ಇದೆ. ತುಂಬ ಲೋಡ್ ಮಾಡಿ ಇಟ್ಬಿಟ್ಟಿದ್ದಾರೆ ಟಾಪ್ ಆ್ಯಂಡ್ ಮಾಡಲ್ಗೆ. ಸೊ ಇದು ಒಂಥರ ಬೇಸ್ ಮಾಡಲ್ ಥರ, ಸ್ಟ್ಯಾಂಡರ್ಡ್ ಎಕ್ಸ್ ಅಂದರೆ ಬೇಸು. ಸೊ ಬೇಸಲ್ಲಿ ಅಷ್ಟೇನಿಲ್ಲ, ಬಟ್ ರೇಟ್ ವೈಸು ಅಷ್ಟೇ ಇದು ಅಫೋರ್ಡಬಲ್ ಅಂತ ನನಗನ್ನಿಸ್ತು. ಯಾಕಂದರೆ 3,70,000ಗೆ ಇಷ್ಟು ಪವರ್ ಇರೋ ಗಾಡಿ. ಆಮೇಲೆ ಇಲ್ಲಿ ABS ಇದೆ, ಆನ್ ಆ್ಯಂಡ್ ಆಫು ABS ಮಾತ್ರ ಇದೆ ಈ ಮಾಡಲಲ್ಲಿ. ಸಫಿಷಿಯೆಂಟ್ ಅಂತ ಅನಿಸುತ್ತೆ. 3,70,000ಗೆ ವರ್ತು ಈ ಬೈಕು. ಯಾಕಂದರೆ ಪವರು ಇದೆ, ಅದ್ರ ಜೊತೆಗೆ ಆನ್ ಆ್ಯಂಡ್ ಆಫ್ ABS ಇದೆ. ಇನ್ನೇನು ಬೇಕು ಹೇಳಿ, ಒಂದು ನಾರ್ಮಲ್ ಈ ಥರ ನಮ್ಮ ಥರ ರೈಡರ್ಸ್ಗೆ ಈ ಆಟೋ ಗ್ರಿಪ್ಪರು, ಶಿಫ್ಟರು ಮತ್ತು ಟ್ರಾಕ್ಷನ್ನು ಅದೆಲ್ಲ ನಮಗೆ ಬೇಕಾಗಿಲ್ಲ. ಯಾಕಂದರೆ ನಾವು ಯಾವುದು ಎಲ್ಲೋ ಕಾರ್ನರಿಂಗ್ ಮಾಡ್ತೀವಿ, ಎಲ್ಲೋಗಿ ರೇಸಿಗೆ ನಾವು ಇದು ಮಾಡ್ತೀವಿ ಹೇಳಿ. ಸೊ ಹಂಗೆ ಮಾಡೋಂಗಿದ್ರೆ ಅದೆಲ್ಲ ಬೇಕಾಗುತ್ತೆ. ಬಟ್ ನಮಗೆ ಇಷ್ಟು ಸಾಕು ಅಂತ ಅನಿಸುತ್ತೆ. ಸೊ 3,70,000 ವರ್ತ್ ಅಂತ ಅನಿಸುತ್ತೆ. ಸೊ ಇದೊಂದು ತಲೆಯಲ್ಲಿದೆ ಮೈಂಡಲ್ಲಿ. ಹೀರೋ ಎಕ್ಸ್ಪಲ್ಸು ಸಾಕಾಗ್ತಾಯಿಲ್ಲ, ಪವರು ಸ್ವಲ್ಪ ಲೋ ಇದೆ ತುಂಬ. ಬಟ್ ಆಫ್ ರೋಡು ಅಂತ ಬಂದರೆ ಅದು ಚೆನ್ನಾಗಿದೆ ಗಾಡಿ. ಸೊ ಅದನ್ನು ಬರೀ ಆಫೀಸ್ಗೋ ಅಥವಾ ಎಲ್ಲಾರ ಸಣ್ಣ ಪುಟ್ಟ ರೈಡಿಗೆ ಯೂಸ್ ಮಾಡೋಣ ಅಂತ ಮೈಂಡಲ್ಲಿದೆ. ಅಥವಾ ಇಲ್ಲ ರಿಪ್ಲೇಸ್ಮೆಂಟ್ ಮಾಡೋಣ, ಅದನ್ನು ಮಾರಿಬಿಟ್ಟು ಬೇರೆ ಯಾವ್ದಾರು ತೊಗೊಳ್ಳೋಣ ಅಂತೆಲ್ಲ ತುಂಬ ಐಡಿಯಾಸ್ ಇದೆ. ನೋಡೋಣ. ನಾನು 400 ಎಕ್ಸ್ಪಲ್ಸ್ 400ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ KTM ಇಲ್ಲ ಎಕ್ಸ್ಪಲ್ಸ್ 400 ಎರಡರಲ್ಲಿ ಒಂದಂತೂ ಪಕ್ಕ. ಆ ಕರಿಮಣಿ ಮಾಲೀಕ ಯಾರು? ಬೇಗ ಹೇಳಮ್ಮ. ಒಂದು ಸಾಂಗ್ ಮುಖಾಂತರ ಹೇಳ. ಬೇಡ, ಕಸ್ಟಮರ್ಸ್ ಇದ್ದಾರೆ. ಓಕೆ, ಎಂಜಾಯ್ ಮಾಡಿ.
KTM ಅಡ್ವೆಂಚರಿಂದ BMW ಬಂದಿದ್ದೀವಿ. ಓ ಸಾಲಿಡ್ ಗುರು ಸೌಂಡೇ. ಓ ಮೈ ಗಾಡ್ ಜಿಲ್ಲ. ಸೀಟು ತುಂಬ ಕಂಫರ್ಟ್ ಆಗಿದೆ ರೀ. ಸೀಟ್ ತುಂಬ ಕಂಫರ್ಟ್ ಆಯ್ತಲ್ಲ. So this is BMW G310, GS310. ಹೆವಿ ಕಂಫರ್ಟಬಲ್ ಆಗಿದೆ ಗುರು. ಬ್ಯಾಕ್ ಸಪೋರ್ಟ್ ಮಾತ್ರ ಹೆಂಗೆ ಸಿಗ್ತಾ ಇದೆ ಗೊತ್ತಾ? ನಾನು ಲೋವರ್ ಬ್ಯಾಕ್ಗೆ ಬ್ಯಾಕ್ ಸಪೋರ್ಟ್ ಹೆಂಗೆ ಸಿಗ್ತಾ ಇದೆ ಗೊತ್ತಾ? ಹೈಟು ಇದೆ ಗಾಡಿ, ಸಾಲಿಡ್ ಆಗಿದೆ. ದುಡ್ಡು ಹಂಗೆ ಸಾಲಿಡ್ ಆಗಿದೆ ಗುರು. 4,80,000 ಅಂತೆ ಆನ್ ರೋಡು. ಇದು 4,80,000 ಆಲ್ಮೋಸ್ಟ್. ಈ ಆಕ್ಸೆಸರೀಸ್ ಎಲ್ಲ ಸೇರಿದ್ರೆ 5 lakh ಗುರು. ಸೆಕೆಂಡ್ ಹ್ಯಾಂಡ್ಲು i10 ಇಲ್ಲ i20 ಕಾರ್ ಬಂದುಬಿಡುತ್ತೆ. ಏಕು ಅಂದಮೇಲೆ ತೊಗೊಳ್ಳೇಬೇಕಲ್ಲ. ಹೆಂಗಿದೆ ನೋಡಿ ಕಂಫರ್ಟು, ಪವರ್ ಓಕೆ. 390 ಅಷ್ಟಿಲ್ಲ, ಇದೇನು ಅಷ್ಟೊಂದು ಟಾರ್ಕ್ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಎಕ್ಸ್ಲೇಟರ್ ರಿಲೀಸ್ ಮಾಡ್ತಾ ಇದ್ದೀನಲ್ಲ, ಕ್ಲಚ್ ರಿಲೀಸ್ ಮಾಡ್ತಿದ್ದಂಗೆ ಪವರ್ ಗೊತ್ತಾಗ್ತಾ ಇದೆ. KTM 390 ತುಂಬ ಟಾರ್ಕಿ, ಸಖತ್ತು ಪವರ್ ಇದೆ. ಇನಿಷಿಯಲ್ ಪಿಕಪ್ಪು ತುಂಬ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಇದು 310cc, ಅದು 390cc. CC ವೈಸ್ ಜಾಸ್ತಿ ಇದೆ. ಪ್ಲಸ್ ಟಾರ್ಕು BHP ಬಂದು 42 BHP. ಇದು ಸಮ್ವೇರ್ ಅರೌಂಡ್ 36 ಏನೋ ಬರುತ್ತೆ. ಬಟ್ ಸಾಕು. ಓಹೋ ಇಷ್ಟು ಡ್ರೈನ್ ಔಟ್ ಹೋಗಿದೆಯಲ್ಲ, ನೀರೇ ಇಲ್ವಲ್ಲಪ್ಪ. ಈ ತಿಂಗಳು ನೀರಿಗೆ ಅಂತ ಎಕ್ಸ್ಟ್ರಾ 6,000 ಕೊಡಿ. ನೀರಿಗೆ 6,000ನ ಯಾಕಂದ್ರೆ ನದಿಗಳೆಲ್ಲ ಖಾಲಿ ಖಾಲಿ. ಬೋರ್ವೆಲ್ ಮನೆಯಲ್ಲಿ ಎತ್ತರು ನಲ್ಲಿಗೆ ತಂಪಿಗೆ ಟ್ಯಾಂಕರ್ ಬೇಕು ವಾಟರಿಗೆ. ಫೋನಲ್ಲ ನೀರಿಲ್ಲ, ಕುಡಿಯಕ್ಕೆ ತೊಳೆಯಕ್ಕೆ ನೀರಿಲ್ಲ, ಸ್ನಾನಕ್ಕೆ ಬಟ್ಟೆಗೆ ನೀರಿಲ್ಲ. ನೀರಿಲ್ಲ ನಮ್ಮ ಮನೆಯಲ್ಲಿ ನೀರಿಲ್ಲ. ನೀರಿಲ್ಲ ನಿಮ್ಮ ಮನೆಯಲ್ಲಿ ನೀರಿಲ್ಲ. ಸರಿಗಿದೆ ಮಗ ಇದು. ನಂಗೆ ಅದೇ ಸಾಕು. ಯಾಕೆ ಬೇಡವಾ? ಇದು ಬೇಡ. ಏನಲ್ಲ ಸರಿ ದುಡ್ಡು. ಸಸ್ಪೆನ್ಷನ್ ಸಾಫ್ಟ್ ಇದೆ ಅನ್ಸುತ್ತಲ್ಲ. ಸಖತ್ ಸಾಫ್ಟ್ ಇದೆ. ನಿಂದು ಸಖತ್ ಹಾರ್ಡ್ ಸಸ್ಪೆನ್ಷನ್. ಏನಕ್ಕೆ ಸಾಫ್ಟ್ ಮಾಡಿಸ್ಬೇಕಾ ನಿಂದು? ಹುಷಾರು.